Shri D.K. Shivkumar, has made an utterly shocking statement saying that the Chamundeshwari temple is not a Hindu temple and is not a Hindu property. ಚಾಮುಂಡಿ ಬೆಟ್ಟ ಚಾಮುಂಡಿ ದೇವರು ಎಲ್ಲ ಧರ್ಮದವ್ರಿಗೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ. This is an utterly condemnable statement. We would request him to apologize and also bring some sort of a semblance of responsibility to his position. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಅನ್ನೋ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಬೇಜವಾಬ್ದಾರಿ ಹಾಗೂ ಆಘಾತಕಾರಿಯಾಗಿದೆ ಅಂತ ಮೈಸೂರು ರಾಜವಂಶಸ್ಥರು ಆಗಿರೋ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹೇಳಿದ್ದಾರೆ. ಈ ದೇವಸ್ಥಾನದ ಮೇಲೆ ಜಾತ್ಯತೀತ ಪಟ್ಟಿಯನ್ನ ಹಾಕೋ ಅವಶ್ಯಕತೆ ಇಲ್ಲ. ಇದು ಸಹಜವಾಗಿ ಬಹುತ್ವದ ತತ್ವದ ಮೇಲೆ ಇರೋದ್ರಿಂದ ಆಧುನಿಕತೆ ಕಾಲದಲ್ಲಿ ಜಾತ್ಯತೀತವಾಗಿ ನೋಡಬಹುದು. ಆದರೆ ಇದು ಭಾರತೀಯ ಧರ್ಮ, ಹಿಂದೂ ಧರ್ಮಕ್ಕೆ ಸೇರಿರುವಂತಹ ಶಕ್ತಿಪೀಠ. ಕೋಟ್ಯಂತರ ಮಂದಿ ಚಾಮುಂಡಿ ತಾಯಿಯ ಮೇಲಿನ ನಂಬಿಕೆಯಿಂದ ಬರ್ತಾರೆ, ಒಳಿತಾಗಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಅವರ ಹೇಳಿಕೆ ಖಂಡನೀಯವಾದ್ದು. ಮುಂದೆ ಅವರು ಇಂತಹ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಡಬಾರದು ಅಂತ ಹೇಳಿದರು. ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮೂಲಕ ಚಾಮುಂಡಿ ಬೆಟ್ಟವನ್ನ ಅವರ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬೆಂಗಳೂರಿನ ಆಂಜನೇಯ ದೇವಸ್ಥಾನವನ್ನು ಸರ್ಕಾರದ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ. ಹಿಂದೂ ದೇವಾಲಯಗಳನ್ನ ಮಾತ್ರ ಗುರಿ ಮಾಡಿಕೊಂಡು ಸರ್ಕಾರದ ನಿಯಂತ್ರಣಕ್ಕೆ ತೆಗೆದುಕೊಳ್ತಿದ್ದಾರೆ. ಜೊತೆಗೆ ಹಿಂದೂ ಧರ್ಮಕ್ಕೆ ಧಕ್ಕೆ ತರುವಂತಹ ಹೇಳಿಕೆಗಳನ್ನು ಕೊಡೋದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಜಾಸ್ತಿ ಆಗ್ತಾ ಬಂದಿದೆ. ಇದು ನಿಜಕ್ಕೂ ಖಂಡನೀಯ ಬೆಳವಣಿಗೆ ಅಂತ ಯದುವೀರ್ ಹೇಳಿದ್ದಾರೆ. ಇನ್ನು ಕೋಟ್ಯಂತರ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇರೋ ಬೆಳವಣಿಗೆ ಹಾಗೂ ಹೇಳಿಕೆಗಳ ಕಾರಣದಿಂದಾನೇ ನಾನು ಖಂಡನೆ, ವಿರೋಧ ಹಾಗೂ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಅಂತಾನೂ ಹೇಳಿದ್ರು. ಇಂತಹ ಹೇಳಿಕೆಗಳನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಅದರಲ್ಲೂ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಉಪಮುಖ್ಯಮಂತ್ರಿ ಅವರಿಂದ ಇಂತಹ ಆಘಾತಕಾರಿ ಹೇಳಿಕೆ ಬಂದಿರೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಈ ಸರ್ಕಾರದಲ್ಲಿ ಹಿಂದೂ ಧಾರ್ಮಿಕ ಕೇಂದ್ರಗಳ ವಿಷಯದಲ್ಲಿ ರಾಜಕೀಯ ಮಾಡಲಾಗ್ತಾ ಇದೆ. ಧರ್ಮಸ್ಥಳದ ವಿಷಯದಲ್ಲೂ ಅದನ್ನು ನೋಡಬಹುದು. SIT ತನಿಖೆ ಆಗ್ತಾ ಇದ್ದು ದಿನಕ್ಕೊಂದು ಸತ್ಯ ಹೊರಗಡೆ ಬರ್ತಾ ಇದೆ. ಅಲ್ಲಿ ಯಾವ ರೀತಿ ಬೆಳವಣಿಗೆಗಳು ನಡೆದಿವೆಯೋ ಅನ್ನೋದ್ರ ಬಗ್ಗೆ ಬಹಳ ಪ್ರಶ್ನೆಗಳಿದೆ ಅಂತ ಹೇಳಿದ್ರು. ಇನ್ನು DK ಶಿವಕುಮಾರ್ ಅಧಿವೇಶನದಲ್ಲಿ RSS ಗೀತೆ ಹೇಳಿದ್ರು. RSS ಪದ್ಧತಿ ಬಗ್ಗೆ ಕಾಳಜಿ ಹಾಗೂ ಜಾಗೃತಿ ಇದೆ ಅಂತಾನೂ ಹೇಳಿದ್ರು. ಅದಕ್ಕೆ ಅವರ ಪಕ್ಷದಿಂದ ಬೆಂಬಲಿಗರಿಂದ ವ್ಯಕ್ತವಾದ ಕಾರಣ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ಮುಚ್ಚಾಕೊಳ್ಳೋದಕ್ಕೆ, ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಈ ರೀತಿ ಹಾಸ್ಯಾಸ್ಪದ ಹೇಳಿಕೆ ಕೊಟ್ಟು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ಮಾಡ್ತಿದ್ದಾರೆ ಅಂತ ಟೀಕೆ ಮಾಡಿದ್ದಾರೆ. ರಾಜ್ಯದಲ್ಲಿ ಅನೇಕ ಗಂಭೀರ ಸಮಸ್ಯೆಗಳಿವೆ. ಆದರೆ ಈ ಸರ್ಕಾರ ಅವುಗಳನ್ನು ಮರೆಮಾಚೋದಕ್ಕೆ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಜನರ ಗಮನವನ್ನು ಬೇರೆ ಕಡೆ ಸೆಳೀತಾ ಇದ್ದಾರೆ. ಮೈಸೂರಿನಲ್ಲಿ ಮಾದಕ ವಸ್ತು ತಯಾರಿಕಾ ಘಟಕವನ್ನು ಮಹಾರಾಷ್ಟ್ರ ಪೊಲೀಸರು ಪತ್ತೆ ಮಾಡಿದಾಗ ಟಿಪ್ಪು ವಿಚಾರವನ್ನು ಮುಂದೆ ತಂದರು. ಈಗ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುಸಿತವಾಗಿದೆ ಅಂತ CAG ವರದಿ ಬಂದಿರೋದನ್ನು ಮುಚ್ಚಿ ಹಾಕೋದಕ್ಕೆ, ಧರ್ಮಸ್ಥಳದ ವಿಚಾರದಲ್ಲಿ ಸತ್ಯ ಹೊರಬರ್ತಾ ಇರೋದನ್ನ ಮರೆಮಾಚೋದಕ್ಕೆ ಹಾಸ್ಯಾಸ್ಪದ ಹೇಳಿಕೆ ಕೊಡ್ತಿದ್ದಾರೆ ಅಂತಾನೂ ಹೇಳಿದ್ರು. ಧರ್ಮಸ್ಥಳದಲ್ಲಾಗಿರೋ SIT ತನಿಖೆಯ ಪ್ರಗತಿ ಬಗ್ಗೆ ಅಧಿಕೃತವಾಗಿ ಮಧ್ಯಂತರ ವರದಿಯನ್ನ ಬಿಡುಗಡೆ ಮಾಡಬೇಕು ಅಂತಾನೂ ಆಗ್ರಹಿಸಿದ್ರು. On the auspicious occasion of Shri Gauri Ganapati Habba or festivities, it has come to our attention that the Deputy Chief Minister of Karnataka, Shri D.K. Shivkumar, who is also the Congress State President, has made an utterly shocking statement saying that the Chamundeshwari temple is not a Hindu temple and is not a Hindu property. This is an utterly condemnable statement and utterly ridiculous in its saying as well. The temple has a Puranic history which dates back to Rishi Markandeya having done tapas here and of course etched the two idols that are there, the deities that are there of Chamundeshwari and Mahabaleshwara. Alongside that, there is a documented history of around 1,200 years of the temple being developed by various families in power or royal families. All of this points to a very long history of a Bharatiya tradition and a uniquely Hindu tradition. It is also one of the Shakti Peeths in India. This is also has very many documented sources to the same, and there are many such shasanas or inscription stones within the temple, outside the temple and in the hill that have recorded the same. Given this history, the documented proof and the sentiments of people who all are in agreement that this is a Hindu temple, such statements are utterly ridiculous and are aimed with the objective of hurting sentiments of Hindus. This is utterly condemnable from a person in a responsible stance such as the Deputy Chief Minister, and we ask that he apologize and make it clear
as to his sentiments and not just to simply benefit or to bring balance, because his past statements have shown somewhat of a soft stance on Hinduism or Hindu sentiments. Now, to balance it out for his voters and for his supporters, he might be saying such statements. We would request him to apologize and also bring some sort of a semblance of responsibility to his position. ಇನ್ನು ಸರ್ಕಾರ ದೇವಾಲಯಗಳನ್ನ ಧಾರ್ಮಿಕ ಆಚರಣೆಯಷ್ಟೇ ಅಲ್ಲ, ಪ್ರವಾಸೋದ್ಯಮ ಸ್ಥಳ ಅಂತ ನೋಡ್ತಿದೆ. ಚಾಮುಂಡಿ ಬೆಟ್ಟ ಮೊದಲನೇದಾಗಿ ಧಾರ್ಮಿಕ ಸ್ಥಳ, ಹಿಂದೂ ಧರ್ಮ ಪಾಲಿಸುವವರದ್ದೇ ಆಗಿದೆ. ಹೀಗಾಗಿ ಈ ಬೆಟ್ಟ ಹಿಂದೂಗಳ ಆಸ್ತಿಯೇ, ಅದು ಹಾಗೆ ಮುಂದುವರಿಬೇಕು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಉಪಮುಖ್ಯಮಂತ್ರಿ ಆಘಾತಕಾರಿ ಹೇಳಿಕೆ ಕೊಟ್ಟ ತಕ್ಷಣ ಯಾವುದು ಚೇಂಜ್ ಆಗೋದಿಲ್ಲ ಅಂತಾನೂ ಹೇಳಿದ್ರು. ಹಿಂದೂ ಧರ್ಮ ಉಳಿಸೋ ಪರವಾಗಿ ನಾವು ಸದಾ ಇರ್ತೀವಿ, ಇದರಲ್ಲಿ ಯಾವುದೇ ಡೌಟ್ ಬೇಡ. ಧಾರ್ಮಿಕ ಚೌಕಟ್ಟಿನ ರಕ್ಷಣೆಗಾಗಿ ಹೋರಾಟ ಮಾಡ್ತೀವಿ. ಭಾರತದಲ್ಲಿ ಎಲ್ಲಾ ಧರ್ಮವನ್ನು ಒಪ್ಕೊಳ್ಬೇಕು, ಆದ್ರೆ ಬೇರೆ ಧರ್ಮ ಸರಿಯಿಲ್ಲ, ಯಾವುದೋ ಒಂದು ಧರ್ಮ ಸರಿಯಿದೆ ಅಂದಾಗ ನಾವು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತೀವಿ ಅಂತಾನೂ ಹೇಳಿದ್ರು. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾದಾಗ ಹೋರಾಟ ಮಾಡೇ ಮಾಡ್ತೀವಿ, ಇನ್ನೂ ಗಂಭೀರವಾಗಿ ಹೋರಾಡ್ತೀವಿ, ಸೂಕ್ತ ಕ್ರಮ ಕೈಗೊಳ್ತೀವಿ ಅನ್ನೋ ಮಾತನ್ನ ಕೂಡ ಅವ್ರು ಹೇಳಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆ ಕೊಡೋದಕ್ಕೆ ಡಿ.ಕೆ. ಶಿವಕುಮಾರ್ ಟ್ರೈ ಮಾಡಿದ್ದಾರೆ. ಅಂದ್ರೆ ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳ ಸ್ವತ್ತಲ್ಲ ಅಂತ ಮಂಗಳವಾರ ಹೇಳಿಕೆ ಕೊಟ್ಟ ಮೇಲೆ ತಮ್ಮ ಹೇಳಿಕೆಗೆ ಸ್ಪಷ್ಟೀಕರಣ ಕೊಟ್ಟಿರೋದು. ಅದರಲ್ಲೂ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದ್ದ ಹಾಗೆ ನನ್ನ ಮಾತನ್ನ ತಿರುಚಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಸಂದೇಶವನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರೋದು. ನಮ್ಮ ನಾಡ ಹಬ್ಬ ದಸರಾ, ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿ. ಚಾಮುಂಡೇಶ್ವರಿ ತಾಯಿ ನಮ್ಮ ನಾಡಿನ ಅಧಿದೇವತೆ. ಈ ತಾಯಿಯನ್ನ ಆರಾಧಿಸೋರು, ನಂಬೋರು, ಗೌರವಿಸೋರು ಎಲ್ಲಾ ಜಾತಿ ಧರ್ಮಗಳಲ್ಲೂ ಇದ್ದಾರೆ. ಆಕೆಯ ದರ್ಶನ ಎಲ್ಲರ ಹಕ್ಕು. ತಾಯಿ ಎಲ್ಲಾ ಭಕ್ತರ, ನಾಡಿನ ಎಲ್ಲಾ ಮಕ್ಕಳ ಆಸ್ತಿ, ಯಾರೊಬ್ಬರಿಗೂ ಸೀಮಿತ ಅಲ್ಲ. ತಾಯಿಯನ್ನ ಪೂಜಿಸಿದ್ರೆ ಯಾರೂ ಬೇಡ ಅನ್ನೋದಕ್ಕಾಗೋದಿಲ್ಲ. ಇದೇ ನನ್ನ ಮಾತಿನ ಸತ್ವ. ವಿವಾದ ಮಾಡೋದು ಬಿಜೆಪಿ ತತ್ವ. ಚಾಮುಂಡಿ ಬೆಟ್ಟಕ್ಕೆ ಎಲ್ಲ ಧರ್ಮ ಸಮಾಜದವರಿಗೂ ಪ್ರವೇಶ ಇದೆ. ಎಲ್ಲರೂ ಬೆಟ್ಟಕ್ಕೆ ಹೋಗ್ತಾರೆ, ದೇವಿಯ ಪ್ರಾರ್ಥನೆ ಮಾಡ್ತಾರೆ. ಎಲ್ಲರ ನೋವನ್ನು ದೂರ ಮಾಡುವವಳು ನಮ್ಮ ದುರ್ಗಾದೇವಿ. ಧರ್ಮದಲ್ಲಿ ರಾಜಕಾರಣ ಮಾಡೋದು ಬೇಡ, ಅದನ್ನ ಆ ತಾಯಿಯೂ ಮೆಚ್ಚೋದಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಬರೆದುಕೊಂಡಿದ್ದಾರೆ.